ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಅಂದರೆ ಒಂದು 10 ನಿಮಿಷದಲ್ಲಿ ಇಡ್ಲಿ ರವೆಗೆ ಯಾವುದೇ ರೀತಿಯ ಉದ್ದಿನ ಬೇಳೆ ಬಳಸದೆ ಕೇವಲ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಂಡು ಮೃದುವಾಗಿರ್ತಕ್ಕಂಥ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಬಾಯಲ್ಲಿಟ್ಟರೆ ಕರಗುವಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೋಡಿ, ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿ, ಹಾಗಾಗಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಳ್ಳಿ. ನೀವು ಏನಾದರೂ ಮೀಡಿಯಮ್ ಸೈಜ್ ಅವಲಕ್ಕಿ ಬಳಸ್ಕೊಳ್ಳೋದಾಯಿತು ಅಂತಂದರೆ 3/4 ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಳ್ಬೇಕು. ಯಾಕಂದರೆ ಗಟ್ಟಿ ಅವಲಕ್ಕಿ ನೆಂದಾದಮೇಲೆ ಅಂದರೆ ನೆನ್ಕೊಂಡಾದಮೇಲೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಬಟ್ ಮೀಡಿಯಮ್ ಸೈಜ್ ಅವಲಕ್ಕಿ ಕ್ವಾಂಟಿಟಿ ಕಡಿಮೆ ಬರುತ್ತೆ. ಹಾಗಾಗಿ 3/4 ಕಪ್ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಗಟ್ಟಿಯಾಗಿರೋದ್ರಿಂದ ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಂಡು ನೀಟಾಗಿ ಒಂದು 2ರಿಂದ 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಒಂದು 10 ನಿಮಿಷ ನೆನೆಸ್ಕೊಳ್ಬೇಕು. ಅಂದರೆ ಅವಲಕ್ಕಿ ನೆನಿಬೇಕು. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೆನೆಸೋಕ್ಕಿಡ್ತಿದ್ದೀನಿ. ಮೀಡಿಯಮ್ ಸೈಜ್ ಅವಲಕ್ಕಿ ಆಯಿತು ಅಂದರೆ ಬೇಗ ನೆನ್ಕೊಳ್ಳುತ್ತೆ. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ಮತ್ತು ಅದೇ ಕಪ್ಪಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಆದರೂ ಬಳಸ್ಕೊಳ್ಬೋದು. ಎರಡೂ ಇಲ್ಲ ಅಂತಂದರೆ ನೀವು ಚಿರೋಟಿ ರವೆ ಕೂಡ ತೊಗೊಳ್ಬೋದು. ಆದರೆ ಚಿರೋಟಿ ರವೆನ ತೊಳೆಯೋದಾಗಲಿ ಅಥವಾ ಗ್ರೈಂಡ್ ಮಾಡ್ಕೊಳ್ಳೋದಾಗಲಿ ಇರೋದಿಲ್ಲ. ಬಟ್ ಇಲ್ಲಿ ನಾನು ಇಡ್ಲಿ ರವೆ ಅಥವಾ ಅಕ್ಕಿ ತರಿನ ತೊಗೊಂಡಿರೋದ್ರಿಂದ ನೋಡಿ, ಇಡ್ಲಿ ರವೆ ಹಾಗೆ ಅಕ್ಕಿ ತರಿ ಎರಡೂ ಒಂದೇ. ಇವಾಗ ಇದನ್ನು ನಾನು ಒಂದು 2 ಸರಿ ತೊಳೆದಿಟ್ಕೊಂಡಿದ್ದೀನಿ. ಡಸ್ಟ್ ಇರುತ್ತೆ, ಹಾಗಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರಿಗೆ ತೊಗೊಂಡಿರ್ತಕ್ಕಂಥ ನಾನು ಇಡ್ಲಿ ರವೆ ಅಥವಾ ಅಕ್ಕಿ ತರಿನ ಹಾಕ್ಕೊಂಡು ರುಬ್ಕೊಂಡು ಬರೋಣ. ಈ ಒಂದು ರವೆನ ತೀರ ಸಣ್ಣಗೆ ರುಬ್ಕೊಳ್ಬಾರ್ದು. ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ ನೋಡಿ, ರುಬ್ಕೊಂಡಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ಳದೆ ರುಬ್ಕೊಳ್ಳಿ. ಆಲ್ರೆಡಿ ಇದರಲ್ಲಿ ನೀರಿರುತ್ತೆ, ಅಂದರೆ ತೊಳೆದಿರ್ತೀವಲ್ಲ, ಹಾಗಾಗಿ ನೀರಿರುತ್ತೆ. ಇವಾಗ ನೋಡಿ, ರುಬ್ಬಿದ್ದಾಗಿದೆ. ಈ ಒಂದು ಅಳತೆಯಲ್ಲಿ ರುಬ್ಕೊಳ್ಬೇಕು. ಅಂದರೆ ತೀರ ನುಣ್ಣಗೆ ರುಬ್ಕೊಳ್ಬಾರ್ದು. ನುಣ್ಣಗಾಯಿತು ಅಂತಂದರೆ ಅಂದರೆ ಸಣ್ಣ ಆಯಿತು ಅಂತಂದರೆ ಇಡ್ಲಿ ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಈ ಚಿರೋಟಿ ರವೆ ಇರುತ್ತಲ್ಲ, ಆ ಹದದಲ್ಲಿ ಇಡ್ಲಿ ರವೆ ಅಥವಾ ಅಕ್ಕಿ ತರಿನ ರುಬ್ಬಿಟ್ಕೊಳ್ಬೇಕು. ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಬೇಗ ನೆನೆಯಲ್ಲ. ಹಾಗಾಗಿ 1ರಲ್ಲಿ 2 ಆಗುವಷ್ಟು ರವೆಯಲ್ಲಿ 2 ಆಗುವಷ್ಟು ರುಬ್ಬಿಟ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿಡೋಣ. ಇವಾಗ ನೋಡಿ, ನಾವು ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ನೆಂದ್ಕೊಂಡಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಗಟ್ಟಿ ಅವಲಕ್ಕಿ ತೊಗೊಂಡಾಗ ಈ ರೀತಿ ಕಟ್ಟಾಗಬೇಕು ಅಥವಾ ಮ್ಯಾಶ್ ಆಗಬೇಕು. ಆ ರೀತಿ ರೆಡಿಯಾಗಿತ್ತು ಅಂತಂದರೆ ಆಗ ಮಾತ್ರ ರುಬ್ಕೊಳ್ಳಿ. ಅಂದಾಗ ಮಾತ್ರ ತೀರ ನುಣ್ಣಗೆ ಆಗುತ್ತೆ. ಇಲ್ಲ ಅಂದರೆ ಹಳಕಳಕಾಗಿ ಉಳ್ಕೊಂಡ್ಬಿಡುತ್ತೆ. ಇವಾಗ ನಾವು ನೆನೆಸಿರ್ತಕ್ಕಂಥ ಎಲ್ಲ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಯಾವ ರೀತಿ ರುಬ್ಕೊಳ್ಬೇಕು ಅಂದರೆ, ನಾವು ಇಡ್ಲಿಗೆ ಹಾಕುವಾಗ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳುಗಳನ್ನ ರುಬ್ಕೊಂಡಿರ್ತೀವಲ್ಲ, ಅದೇ ರೀತಿಯಲ್ಲಿ ಈ ಪೇಸ್ಟ್ ಕೂಡ ರೆಡಿ ಮಾಡ್ಕೊಳ್ಬೇಕು. ಅಂದರೆ ಅವಲಕ್ಕಿನ ಕೂಡ ಅದೇ ರೀತಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ಅವಲಕ್ಕಿ ಮೇಯ್ನಾಗಿ ಉದ್ದಿನಬೇಳೆ ಯಾವ ರೀತಿ ಇಡ್ಲಿನ ಸ್ಮೂತಾಗಿ ಮಾಡುತ್ತೆ ಆ ರೀತಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನುಣ್ಣಗೆ ರುಬ್ಕೊಂಡು ನಾವು ಈ ಒಂದು ರವೆ ಬ್ಯಾಟರ್ಗೆ ಈ ಒಂದು ಅವಲಕ್ಕಿ ಬ್ಯಾಟರ್ನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಎರಡನ್ನೂ ಕಲಿಸ್ಕೊಳ್ಳೋಣ. ಇಲ್ಲಿ ನೀರಿನ ಬದಲಿಗೆ ನಾವು ಮೊಸರನ್ನ ಬಳಸ್ಕೊಳ್ಬೇಕು. ಹಾಗಾಗಿ ನೀವು ಅವಲಕ್ಕಿನ ರುಬ್ಬುವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರು ಅಂತನೂ ಅಲ್ಲ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿಟ್ಕೊಳ್ಬೇಕು. ಇವಾಗ ಎರಡನ್ನೂ ಕಲಿಸುವಾಗ ನೀರು ಹಾಕ್ಕೊಳ್ಬಾರ್ದು. ನೀರಿನ ಬದಲಿಗೆ ಮೊಸರನ್ನ ಸೇರಿಸ್ಕೊಳ್ಬೇಕು. ಮೊದಲು ಈ ರೀತಿ ಕಲಿಸ್ಕೊಂಡು ನೋಡ್ಕೊಳ್ಳಿ. ಅಂದರೆ ತೀರಾ ನೀರು ಬಳಸಿದ್ರಿ ಅಂತಂದರೆ ಸ್ವಲ್ಪ ನೀರಿನ ಅಂಶ ಅನಿಸುತ್ತೆ. ಹಾಗಾಗಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಇವಾಗ ಯಾವ ಕಪ್ಪಿಂದ ಅವಲಕ್ಕಿ ಹಾಗೆ ರವೆ ತೊಗೊಂಡಿದ್ದೆ ಆ ಒಂದು ಕಪ್ಪಿಂದ 1/4 ಕಪ್ ಆಗುವಷ್ಟು ಮಾತ್ರ ಮೊಸರು ತೊಗೊಂಡಿದ್ದೀನಿ. ಅಷ್ಟು ಅಂದರೆ 1/4 ಕಪ್ ಆಗುವಷ್ಟು ಮೊಸರನ್ನು ಒಮ್ಮೆಲೇ ಹಾಕ್ಕೊಳ್ಬಾರ್ದು. ಒಂದು ಸ್ವಲ್ಪ ನೀರನ್ನ ಯಾವ ರೀತಿ ನಾವು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಒಂದು 1/4 ಕಪ್ ಕಂಪ್ಲೀಟಾಗಿ ಹಿಡ್ಕೊಂಡಿತ್ತು. ಅಂದರೆ ನಾನು ಅವಲಕ್ಕಿನ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕಿ ರುಬ್ಕೊಂಡಿದ್ದೆ. ಹಾಗಾಗಿ 1/4 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೆ, ಅಂದರೆ ಹಿಡ್ಕೊಂಡಿದ್ದೆ. ಹಾಗಾಗಿ ಅವಲಕ್ಕಿನ ರುಬ್ಕೊಳ್ಳುವಾಗ ಸ್ವಲ್ಪ ಕಡಿಮೆ ನೀರನ್ನ ಹಾಕಿ ರುಬ್ಕೊಳ್ಳಿ. ಇವಾಗ ಒಂದ್ಸರಿ ಕೈಯಿಂದ ಕಲಿಸ್ಕೊಳ್ತಿದ್ದೀನಿ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಒಂದು ವಿಸ್ಕರ್ ಅಥವಾ ಸೌಟ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಫರ್ಮೆಂಟೇಷನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗೆ ಇಡ್ಲಿ ಕೂಡ ಸ್ಮೂತಾಗಿ ಕೈಯಿಂದ ಕಲಿಸಿದಾಗ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಲಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಇಡ್ಲಿ ರವೆ ಇರ್ಬೋದು, ಹಾಗೆ ಅವಲಕ್ಕಿ, ಮೊಸರು ಕಂಪ್ಲೀಟಾಗಿ ಕರೆಕ್ಟಾಗಿ ಕಲಿತ್ಕೊಂಡಿದೆ. ಕನ್ಸಿಸ್ಟೆನ್ಸಿ ಇದೇ ರೀತಿಯಲ್ಲಿರಲಿ. ಒಂದು ಸ್ವಲ್ಪ ಕಲಿಸುವಾಗ ತಿಳಿಯಾದರೂ ನಡೆಯುತ್ತೆ. ಯಾಕಂದರೆ ರವೆ ಅರಳ್ಕೊಳ್ಳುತ್ತಲ್ಲ, ಆಗ ಗಟ್ಟಿ ಆಗುತ್ತೆ. ನೋಡಿಕೊಂಡು ಕಲಿಸ್ಕೊಳ್ಳಿ. ಇವಾಗ ಇದನ್ನು ಒಂದು 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಟೈಮ್ ಇತ್ತು ಅಂದರೆ ಒಂದು 20 ಮಿನಿಟ್ಸ್ ಕೂಡ ಇಡ್ಬೋದು. ಇವಾಗ ನೋಡಿ, ರೆಡಿಯಾಗಿದೆ. ಒಂದು 10 ನಿಮಿಷ ಆಗಿತ್ತು.
ಇವಾಗ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಇವಾಗ ಏನಾದರೂ ಹಿಟ್ಟು ಗಟ್ಟಿ ಅನಿಸಿತ್ತು ಅಂತಂದರೆ ಮತ್ತೆ 1 ರಿಂದ 2 ಸ್ಪೂನು ಮೊಸರನ್ನ ಹಾಕಿ ನೀವು ಹಿಟ್ಟನ್ನು ಇಡ್ಲಿ ಹಿಟ್ಟಿನ ಒಂದು ಹದಕ್ಕೆ ತೊಗೊಳ್ಬೇಕು. ಇಡ್ಲಿ ಹಿಟ್ಟು ಬ್ಯಾಟರ್ ಇರುತ್ತಲ್ಲ ಆ ರೀತಿ ರೆಡಿ ಮಾಡ್ಕೊಳ್ಬೇಕು. ಗಟ್ಟಿಯಾಗಿಲ್ಲ ಅಂದರೆ ಪರವಾಗಿಲ್ಲ. ಇವಾಗ ನನಗೇನು ಇಲ್ಲಿ ಗಟ್ಟಿ ಅನ್ನಿಸ್ತಿಲ್ಲ, ಹಾಗಾಗಿ ನಾನು ಮೊಸರನ್ನ ಸೇರಿಸ್ಕೊಳ್ತಿಲ್ಲ. ಒಟ್ಟಲ್ಲಿ ಈ ಹಿಟ್ಟನ್ನು ರೆಡಿ ಮಾಡುವಾಗ ಇಡ್ಲಿ ಹಿಟ್ಟಿನ ಹದದಲ್ಲಿ ನಾವು ರೆಡಿ ಮಾಡುವಾಗ ನೀರಿನ ಬದಲಿಗೆ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು 1/4 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಸೋಡಾ, ನಾರ್ಮಲ್ ಸೋಡಾನ ಬಳಸ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಉಬ್ಕೊಳ್ಬೇಕು ಇಡ್ಲಿ ಅಂತಂದರೆ ಈನೋ ಕೂಡ ಹಾಕ್ಕೊಳ್ಬೋದು, ಆದರೆ ಅಡುಗೆ ಸೋಡಾದಲ್ಲೇ ಸಾಕಷ್ಟು ಆಗುತ್ತೆ, ಉಬ್ಕೊಂಡು ಬರುತ್ತೆ. ನಿಮ್ಮ ಇಷ್ಟ, ಜಾಸ್ತಿ ಉಬ್ಕೊಳ್ಬೇಕು ಅಂತಂದರೆ ಈನೋ ಕೂಡ ಬಳಸ್ಕೊಳ್ಬೋದು. ಇವಾಗ ಈ ಹಿಟ್ಟು ರೆಡಿ ಆಗಿದೆ. ಈಗ ಡೈರೆಕ್ಟಾಗಿ ನಾವು ಇಡ್ಲಿ ಪ್ಲೇಟಿಗೆ ಈ ಹಿಟ್ಟನ್ನು ಹಾಕ್ಕೊಳ್ಬೋದು. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಹಾಗೆ ಇಡ್ಲಿ ಪ್ಲೇಟ್ಸಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಮಾಡಿರ್ತಕ್ಕಂಥ ಹಿಟ್ಟನ್ನು ಇಡ್ಲಿ ಪ್ಲೇಟ್ಸಿಗೆ ಹಾಕ್ಕೊಳ್ತಾ ಹೋಗೋಣ. ನಾರ್ಮಲಾಗಿ ಯಾವ ರೀತಿ ಇಡ್ಲಿ ಪ್ಲೇಟಿಗೆ ಹಾಕ್ತೀವಿ ಅದೇ ರೀತಿ ಎಲ್ಲ ಹಾಕಿ, ಇವಾಗ ನೋಡಿ ನೀರು ಕೂಡ ಕಾದ್ಕೊಂಡಿದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ಸ್ನ ನಾನಿಲ್ಲಿ ಜೋಡಿಸ್ಕೊಳ್ತಿದ್ದೀನಿ. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಎಷ್ಟು ನಿಧಾನವಾಗಿ ಬೇಯಿಸ್ಕೊಳ್ತೀರಿ ಅಷ್ಟು ನಿಧಾನವಾಗಿ ಉಬ್ಬಿಕೊಂಡು ಬಂದಿರುತ್ತೆ ನೋಡಿ. ಈ ರೀತಿ ನಾನಿಲ್ಲಿ ಅಡುಗೆ ಸೋಡಾನ ತುಂಬಾ ಕಡಿಮೆ, ಒಂದು 1/4 ಸ್ಪೂನ್ ಆಗುವಷ್ಟು, ಇನ್ಸ್ಟೆಂಟ್ ಆದರೂ ಕೂಡ 1/4 ಸ್ಪೂನ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ. ನೀವು ಏನೋ ಬಳಸಿದ್ದಾಯಿತು ಅಂದರೆ ಇದಕ್ಕಿಂತ ಜಾಸ್ತಿ ರೀತಿಯಲ್ಲಿ ಉಬ್ಕೊಂಡು ಬಂದಿರುತ್ತೆ. 2 ಪ್ಲೇಟ್ನ ತೆಗೆದೀನಿ. ಕೆಳಗಡೆ ಒಂದು ಸ್ವಲ್ಪ ನೀರು ಉಕ್ಕೊಂಡು ಬಂದಿರೋದ್ರಿಂದ ಇಡ್ಲಿ 2ನೇ ಪ್ಲೇಟಿನ ಇಡ್ಲಿ ಆ ರೀತಿ ನಿಮಗೆ ಕಾಣಿಸ್ತಿದೆ. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಇಡ್ಲಿನ ಈ ರೀತಿ ಒಂದು ನೈಫ್ ಸಹಾಯದಿಂದ ಎಡ್ಜಸ್ನ ನೀವು ನೀಟಾಗಿ ಬಿಡಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸಾಫ್ಟಾಗಿರ್ತಕ್ಕಂಥ ಅವಲಕ್ಕಿ ಇಡ್ಲಿ ರೆಡಿಯಾಗಿದೆ. ನೋಡ್ತಿರ್ಬೋದು, ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಇಡ್ಲಿ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದು ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಇದು ಅವಲಕ್ಕಿಯಿಂದ ಮಾಡಿರ್ತಕ್ಕಂಥ ಇಡ್ಲಿ ಅಂತ ಅನಿಸೋದೇ ಇಲ್ಲ. ಹಾಗೆ ಟೇಸ್ಟ್ ಕೂಡ ಏನೂ ಚೇಂಜ್ ಆಗೋದಿಲ್ಲ. ಇಡ್ಲಿ ರವೆಯಿಂದ ಅಥವಾ ಉದ್ದಿನಬೇಳೆ ಹಾಕಿ ಯಾವ ರೀತಿ ಇಡ್ಲಿ ಮಾಡಿರ್ತೀವಿ ಅದೇ ರೀತಿಯಲ್ಲಿ ರೆಡಿಯಾಗಿರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ, ಹಾಗೆ ಕಲರ್ ಕೂಡ ನೀವು ನೋಡ್ತಿರ್ಬೋದು, ಒಂದು ಸ್ವಲ್ಪನೂ ಚೇಂಜ್ ಅಂತ ಅನಿಸೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ. ತುಂಬಾ ಇನ್ಸ್ಟೆಂಟ್ ಆಗ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಹಾಗೆ ಒಂದು 10 ನಿಮಿಷ ಅಥವಾ 15 ನಿಮಿಷ ಟೈಮ್ ಇತ್ತು ಅಂದರೆ ಸಾಕು, ನೆನೆಸೋಕ್ಕೆ ಅಷ್ಟು ಟೈಮ್ ತೊಗೊಳುತ್ತೆ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇರೋದಿಲ್ಲ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಅವಲಕ್ಕಿ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.